ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಹೆಲ್ದಿ ರೆಸಿಪಿ ಜೊತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೆಲ್ದಿ ಸಲಾಡ್ ಮಾಡ್ತಾಯಿದ್ದೀನಿ. ಇಲ್ಲಿ ವೈಟದು ಕಡಲೆಕಾಳು, ಸ್ವಲ್ಪ ಶೇಂಗಾ ಬೀಜನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟು, ಕಟ್ ಮಾಡ್ಕೊಂಡಿರೋ ಅಂತಹ ಆನಿಯನ್ನು, ಸ್ವಲ್ಪ ಟೊಮೊಟೊ, ಹಾಗೆಯೇ ಬೆಲ್ ಪೆಪ್ಪರ್ಸ್ನ ಕ್ರಂಚಿ ಆಗಿರಲಿ ಅಂತ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಲೆಮನ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಹೆಲ್ದಿ ಬ್ರೇಕ್ಫಾಸ್ಟ್ ವಿತ್ ವೆಯ್ಟ್ ಲಾಸ್ ಸಲಾಡ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ತುಂಬಾ ಹೈ ರಿಚ್ ಪ್ರೋಟೀನ್ ಇರುತ್ತೆ. ಸೊ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಟ್ರೈ ಮಾಡಿ. ಹಾಗೆಯೇ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿರೋ ಅಂತಹ ಮ್ಯಾಂಗೋ ರೆಸಿಪಿನೂ ಕೂಡ ನಾನು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡ ನಂತರ ಅದಕ್ಕೆ ಫಿಲ್ ಮಾಡೋದಕ್ಕೆ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಮ್ಯಾಂಗೋನ, ಅದನ್ನು ಒಂದು ಬಾಳೆ ಎಲೆಗೆ ತುಪ್ಪ ಹಾಕಿ ನೆನೆ ಸವರಿ ಅದಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಮ್ಯಾಂಗೋ ಫಿಲ್ ಮಾಡೋದಕ್ಕೆ ನಾವು ಏನು ತೆಂಗಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಬಾಳೆ ಎಲೆನ ಫೋಲ್ಡ್ ಮಾಡಿ ಸ್ಟೀಮ್ ಮಾಡಿದ್ರೆ ರುಚಿಯಾದಂಥ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದಂತಹ ಮ್ಯಾಂಗೋ ಕಡುಬು, ನಮ್ಮ ಕಡೆ ಮ್ಯಾಂಗೋ ಕಡುಬು ಅಂತೀವಿ, ನೀವೇನಂತೀರ ಅಂತ ನಂಗೆ ಗೊತ್ತಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಒಂದು ವೆಯ್ಟ್ ಲಾಸ್ ಡಿನ್ನರ್ ಅಂತಲೇ ಹೇಳ್ಬೋದು. ಚಪಾತಿ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ಕಿನ್ನಿಗೆ ಆಗ್ಬೋದು, ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಲ್ಲದೂ ಕಟ್ ಮಾಡಿ ಇಟ್ಕೊಂಡು ನಂತರ ನಾನು 2 ಸ್ಪೂನ್ ಇಲ್ಲಿ ಕಡಲೆ ಹಿಟ್ಟನ್ನ ನಾನು ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಂತಹ ಪ್ಯಾನಿಗೆ ಸ್ವಲ್ಪ ಆಯಿಲು, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿಟ್ಕೊಂಡಿರೋ ಅಂಥ ಚಿಲ್ಲಿ ಮತ್ತು ಆನಿಯನ್ನು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಸೇರಿಸಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ನಾವು ಏನು ಹುರಿದಿಟ್ಕೊಂಡಿರ್ತೀವಿ ಕಡಲೆ ಹಿಟ್ಟು ಅದನ್ನು ಸೇರಿಸಿದ್ರೆ, ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಲೆಮನ್ನ ಸೇರಿಸಿದ್ರೆ ತುಂಬ ರುಚಿಯಾದ ಪಾಲಕ್ ಪಲ್ಯ ರೆಡಿ. ಸೊ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ನಾನು ಇಲ್ಲಿ ತಲೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಬೀಟ್ರೂಟ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಗಿತ್ತು. ಹಾಗೆಯೇ ಕೂದಲು ಇವಾಗ ಹೇರ್ ಫಾಲ್ ಕೂಡ ನಂದು ಜಾಸ್ತಿ ಆಗಿತ್ತು. ಸೊ ಥೈರಾಯ್ಡ್ ಜಾಸ್ತಿಯಾಗಿ, ಸೊ ಹಾಗಾಗಿ ಒಂದು ಆಯಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಆಯಿಲ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಇವಾಗ ಆಯಿಲ್ ರೆಡಿಯಾಗಿದೆ. ನಾವು ಏನು ತುರಿದಿಟ್ಕೊಂಡ ಅಂತಹ ಬೀಟ್ರೂಟು ಮತ್ತು ಕ್ಯಾರೆಟು ಫುಲ್ಲು ಎಲ್ಲ ಡ್ರೈ ಆಗೋವರೆಗೂ ನಾವು ಆಯಿಲ್ನ ಅಲ್ಲಿ ಕಾಯಿಸ್ಕೋಬೇಕು. ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡಬೇಕು. ತಣ್ಣಗಾದ ನಂತರ ಒಂದು ಗ್ಲಾಸ್ ಜಾರಿಗೆ ನಾವು ಏನು ಆಯಿಲ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಜರಡಿ ಇಟ್ಕೊಂಡ್ರೆ, ಇದನ್ನು ನೀವು ಫೇಸಿಗೂ ಅಪ್ಲೈ ಮಾಡ್ಬೋದು, ಹಾಗೆಯೇ ತಲೆಗೂ ಅಪ್ಲೈ ಮಾಡ್ಬೋದು. ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಫೇಸು ತುಂಬಾ ಗ್ಲೋ ಆಗುತ್ತೆ. ತಲೆಗೆ ಅಪ್ಲೈ ಮಾಡೋದ್ರಿಂದ 2 in 1 ಅಂತಲೇ ಹೇಳ್ಬೋದು. ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆಯೇ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಕೂದಲು ಥಿಕ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಹೇರ್ ಫಾಲ್ ಇದೆ, ಡ್ಯಾಂಡ್ರಫ್ ಇದೆ ಅಂಥವರು ಇದಕ್ಕೆ ಬೇಕಿದ್ದರೆ ನೀವು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಸ್ವಲ್ಪ ಲೆಮನ್ನ ಹಾಕಿ ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದನ್ನು ಸ್ಟೋರ್ ಮಾಡಿ ನೀವು 1 ಮಂತ್ವರೆಗೂ ಇಡ್ಬೋದು, ಜಾಸ್ತಿ ದಿನ ಬೇಡ. ಸೊ 1 ಮಂತು ಸ್ಟೋರ್ ಮಾಡಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.